ಬಹಳ ಸುಂದರವಾಗಿ ಒಂದು ಕ್ಷಣ ನಮ್ಮೆಲ್ಲ ರೆಡ್ಡಿಗೇರಿಯವರಲ್ಲಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ವಿಜಯಪುರ ಇವರಲ್ಲಿಯೂ ಉದ್ಘಾಟಿಸಿ ಕಾರ್ಯಕ್ರಮವನ್ನು ಚಾಲನೆ ನೀಡಿರ್ತಕ್ಕಂತಹ ಘನವೆತ್ತ ಮಾನ್ಯ ಶಾಸಕರಾದ ಶ್ರೀಯುತ ಅಶೋಕ್ ಮನಗುಳಿ ಸಾಹೇಬರವರಲ್ಲಿಯೂ ಫೋಟೋ ಪೂಜೆಯನ್ನು ನೆರವೇರಿಸಿದ ಸಿಂದಗಿಯ ಮಾಜಿ ಶಾಸಕರಾದ ರಮೇಶ್ ಹುಸ್ನು ಸರ್ ಅವರಲ್ಲಿಯೂ ಹಮ್ಮ ಪೂಜಾರಿ ಅವರ ಬದುಕು ಹಾಗೂ ಬರಹದ ಬಗ್ಗೆ ವಿಶೇಷ ಉಪನ್ಯಾಸವನ್ನು ನೀಡಲಿರುವ ಮುಳಬಾಗದ ಹಿರಿಯ ಸಾಹಿತಿಗಳಾದ ಶ್ರೀಯುತ ಪದ್ದು ಸಿದ್ದಾಪುರ ಗುರುಜಿ ಅವರಲ್ಲಿಯೂ ಹಾಗೂ ವೇದಿಕೆ ಮೇಲೆ ಗೌರವ ಉಪಸ್ಥಿತಿ ವಹಿಸಿರುವ ಶ್ರೀಯುತ ಶಾಂತು ಹಿರೇಮಠ ಅವರಲ್ಲಿಯೂ ಮಹಾಂತೇಶ್ ವೆಂಕಟರಾಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಲ್ಲಿಯೂ ಎಆರ್ ಹೆಕ್ಕಡಗುತ್ತಿ ಅವರಲ್ಲಿಯೂ ಡಾಕ್ಟರ್ ರವಿ ಗೋಲಾ ಅವರಲ್ಲಿಯೂ ಶ್ರೀ ಎಎಂ ಮುಂಡೇವಾಡಿ ಅವರಲ್ಲಿಯೂ ಚಂದ್ರಕಾಂತ್ ಸಿಂಗೆ ಸಂತೋಷ್ ಪಾಟೀಲ್ ದವಾಸಾಬ್ ರಾಜು ತಾಳಿಕೋಟಿ ಅವರ ಪರವಾಗಿ ರಾಜು ತಾಳಿಕೋಟಿ ಅವರ ಧರ್ಮಪತ್ನಿಯವರಾಗಿದ್ದಾರೆ ಅವರಲ್ಲಿಯೂ ಶ್ರೀಮತಿ ಶಿಲ್ಪಾ ಪತ್ತಾರ್ ಕವಯತ್ರಿ ಅವರಲ್ಲಿಯೂ ಹಾಗೂ ವಿಶೇಷವಾಗಿ ಇಡೀ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವ ಕನ್ನಡ ಸಾಹಿತ್ಯ ಗೆಳೆಯರ ಬಳಗ ಸಿಂದಗಿಯ ಅಧ್ಯಕ್ಷರಾದ ಶ್ರೀಯುತ ರಾಜಶೇಖರ್ ಕುಚ್ಬಾಳವರಲ್ಲಿಯೂ ಹಾಗೂ ಪದಾಧಿಕಾರಿಗಳೆಲ್ಲರಲ್ಲಿಯೂ ಕೂಡ ಒಂದು ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಯಾಕಂದ್ರೆ ನಾವೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕನ್ನಡ ಸಾಹಿತ್ಯ ಪರ ಚಟುವಟಿಕೆಗಳನ್ನು ಮಾಡ್ತಾ ಮುಂದುವರೆದಿರ್ತಕ್ಕಂಥ ನಾವುಗಳು ಕನ್ನಡ ನಾಡ ಗೀತೆಯ ಅಂಗೀಕಾರದ 100ರ ಸಂಭ್ರಮದಲ್ಲಿದ್ದೇವೆ. ನೂರರ ಸಂಭ್ರಮದಲ್ಲಿದ್ದೇವೆ. ಅದಕ್ಕಾಗಿ ಇಡೀ ನಾಡಗೀತೆಗೆ ಒಂದು ಜೋರದ ಚಪ್ಪಾಳೆಯನ್ನು ಕಟ್ಟಬೇಕಾಗುತ್ತೆ. ಯಾಕಂದ್ರೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು, ಹಾಗೆ ಹೊಗಳಿದ ಹುಡುಗಿಗಳ ಆಶಯದಿಂದ ಕನ್ನಡ ನಾಡು ಉದಯವಾಯಿತು. ಹಾಗೆ ಉದಯವಾದ ನಾಡಿಗೆ ಒಂದು ಸುಂದರ ಗೀತೆಯ ಅವಶ್ಯಕತೆ ಇದೆ. 1956ರಲ್ಲಿ ಮೈಸೂರು ರಾಜ್ಯ ಉದಯವಾದ ನಂತರ 1973ರಲ್ಲಿ ಕರ್ನಾಟಕದಿಂದ ನಾಮಕರಣಗೊಂಡಿರತಕ್ಕಂಥ ನಂತರ ಇಡೀ ಕನ್ನಡದ ನಾಡು, ನುಡಿ, ಸಂಸ್ಕೃತಿ, ಸಂಸ್ಕಾರ, ಕನ್ನಡ ಭೂಮಿಯ ಐಶ್ವರ್ಯವನ್ನು ಸಮಗಂಡ ಸಾರತಕ್ಕಂಥ ಒಂದು ಗೀತೆ ಅವಶ್ಯಕತೆ ಇದ್ದಾಗ ಎಲ್ಲರ ಕನ್ನಡದ ಮುನ್ನಡೆಗೆ ಬಂದಿರತಕ್ಕಂಥದ್ದು ರಾಷ್ಟ್ರಕವಿ ಹಾಗೂ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿರುವ ಕುವೆಂಪು ಅವರ ಗೀತೆಯನ್ನು. ಭಾರತಾಂಬೆಯ ಹೆಮ್ಮೆಯ ಮಗಳಾಗಿ ಹುಟ್ಟಿದ ಕನ್ನಡ ಮಾತೆಗೆ ಗೌರವವನ್ನು ಸಲ್ಲಿಸತಕ್ಕಂತಹ ಕನ್ನಡ ನಾಡು ನುಡಿ ಸೊಬಗನ್ನು ಸಾರತಕ್ಕಂತಹ ಒಂದು ಗೀತೆ ನಮ್ಮ ನಾಡಗೀತೆಯಾಗಿ ಅಂಗೀಕಾರಗೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಬಂಧುಗಳೇ, ನಾವಿಲ್ಲಿ ಗಮನಿಸಬೇಕಾಗ್ತದೆ. ಯಾಕೆಂದರೆ 1,91,791 ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ 31 ಜಿಲ್ಲೆಗಳು, 233 ತಾಲೂಕುಗಳು, 745 ಹೋಬಳಿಗಳು, 27,481 ಗ್ರಾಮಗಳು, 5,628 ಗ್ರಾಮ ಪಂಚಾಯಿತಿಗಳು, 45,337 ಗ್ರಾಮೀಣ ಶಾಲೆಗಳನ್ನು ಹೊಂದಿರತಕ್ಕಂಥ ನನ್ನ ರಾಜ್ಯದಲ್ಲಿ 9 ಅಭಯಾರಣ್ಯಗಳು, 4 ಪಕ್ಷಿಧಾಮಗಳು, 12 ಪ್ರಮುಖ ಜಲಪಾತಗಳು, ಮಾ ಕಾವೇರಿ, ತುಂಗೆ, ಘಟಪ್ರಭೆ, ಅರ್ಕಾವತಿ, ಮಲಪ್ರಭಾ, ಭೀಮಾ, ಕೃಷ್ಣ, ಅನಂತ ರತ್ನವಾಗಿರುವ ನದಿಗಳು ಹೊಂದಿರತಕ್ಕಂಥ ಈ ರಾಜ್ಯಕ್ಕೆ ಒಂದು ನಾಡಗೀತೆ ಬೇಕಾಗಿತ್ತು. ಯಾಕಂದರೆ